ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ನೀವೆಲ್ಲರೂ ಸೌಖ್ಯವಾಗಿರುತ್ತೀರೆಂಬುದಾಗಿ ನಾನು ದೇವರಲ್ಲಿ ನಂಬುತ್ತೇನೆ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಅರ್ಪಿಸುತ್ತೇನೆ. ಕಳೆದ ಒಂದೊಂದು ದಿವಸವೂ ದೇವರು ನಮ್ಮನ್ನು ಅಧಿಪತ್ರವಾಗಿ ಕಾಯ್ದುಕೊಂಡನು. ಈ ವಾರದಲ್ಲೂ ಕೂಡ ದೇವರು ನಮ್ಮನ್ನು ಕಾಯುವುದಕ್ಕೆ ಅತಿಶಕ್ತನಾಗಿದ್ದಾನೆ. ಹಾಲೆಲೂಯಾ. ದೇವರು ನಮ್ಮನ್ನು ಪರಿಪಾಲಿಸುವ ಕಾಯುವ ದೇವರಾಗಿದ್ದಾನೆ. ಆತನು ನಂಬುವ ಒಬ್ಬರಾದರೂ ಆತನು ನಾಶವಾಗದೆ ಎಲ್ಲರನ್ನೂ ನಿತ್ಯ ರಾಜ್ಯಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ನಾವೆಲ್ಲರೂ ಆತನಲ್ಲೇ ಆಶ್ರಯಿಸಿಕೊಂಡಿರೋಣ. ಈ ವಾರದಲ್ಲಿ ನಮಗೆ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯ ಇದಾಗಿದೆ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 34ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 34ನೇ ವಾಕ್ಯ. Psalms 37 verse 34. ಸಂಗೀತಂ 37 ಸಂಗೀತಂ 34 ವಚನ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದುಹಾಕಲ್ಪಡುವುದನ್ನು ನೀನು ನೋಡಿವಿ. ಆಮೆನ್. ಹಲ್ಲೆಲೂಯಾ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸುವುದಕ್ಕಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾವು ಈ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಯೆಹೋವನನ್ನು ನಿರೀಕ್ಷಿಸುವ ಒಬ್ಬರನ್ನಾದರೂ ದೇವರು ವ್ಯರ್ಥವಾಗಿ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ಯಾರ್ಯಾರು ಆತನನ್ನು ನಿರೀಕ್ಷಿಸುವವರಾಗಿ ಆತನ ಮಾರ್ಗವನ್ನು ಅನುಸರಿಸಿ ನಡೆಯುತ್ತಾರೋ ಅವರನ್ನು ಅನುಗ್ರಹಿಸುವ, ಅವರನ್ನು ಮುಂದಕ್ಕೆ ತರುವ ದೇವರಾಗಿದ್ದಾನೆ ನಮ್ಮ ದೇವರು. ಅವರ ಒಂದೊಂದು ಅವಶ್ಯಕತೆಗಳ ಮೇಲೆ ಕರಚಾಚಿ ಅವರನ್ನು ಅನುಗ್ರಹಿಸಿ, ಅವರ ಒಂದೊಂದು ಕೆಲಸ ಕಾರ್ಯಗಳನ್ನು ಸಫಲ ಮಾಡಿ ಅವರನ್ನು ಅನುಗ್ರಹಿಸಿ ದೇವರ ನಾಮವನ್ನು ಘನಪಡಿಸುವುದಕ್ಕೆ ಅವರಿಂದ ಅದನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಆದ್ದರಿಂದ ನಾವು ಇವತ್ತು ನಾವು ಧ್ಯಾನಿಸೋಣ, ನಾವು ತೀರ್ಮಾನಿಸೋಣ, ನಾವು ದೇವರ ಸಮೂಹದಲ್ಲಿ ಅರಿಕೆ ಮಾಡೋಣ. ಕರ್ತನೇ, ಯಾವ ಕಷ್ಟಗಳು, ಪ್ರಯಾಸಗಳು, ವೇದನೆಗಳು ಬಂದರೂ ನಿನ್ನೊಬ್ಬನನ್ನೇ ನಾವು ನಿರೀಕ್ಷಿಸಿಕೊಂಡು ನಿನ್ನ ಜೊತೆಯಲ್ಲೇ ನಾವು ನಡೆಯುತ್ತೇವಪ್ಪ, ನಿನ್ನ ಮಾರ್ಗವನ್ನೇ ಅನುಸರಿಸಿ ನಡೆಯುತ್ತೇವಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಆತನ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು. ಹಲ್ಲೆಲೂಯಾ. ನಾವು ಹಾಗೆ ಆತನನ್ನು ಅನುಸರಿಸಿ ನಡೆಯುವಾಗ, ಆತನ ಮಾರ್ಗವನ್ನೇ ಅನುಸರಿಸಿ ನಡೆಯುವಾಗ, ಆತನ್ನೇ ನಿರೀಕ್ಷಿಸುವವರಾಗಿ ಆತನ ಮಾರ್ಗವನ್ನೇ ಅನುಸರಿಸಿ ನಡೆಯುವಾಗ ಆತನು ನಮ್ಮನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವ ದೇವರಾಗಿದ್ದಾನೆ. ಆಮೇಲೆ ನಮ್ಮನ್ನು ಮುಂದಕ್ಕೆ ತರಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಬೇಕು. ನಮ್ಮನ್ನು ಮುಂದಕ್ಕೆ ತರಬೇಕಾದರೆ ನಾವು ಆತನನ್ನೇ ನಿರೀಕ್ಷಿಸುವವರಾಗಿ ನಡೆಯುವವರಾಗಿರಬೇಕು. ಹಲ್ಲೆಲೂಯಾ. ಆತನ್ನೇ ನಿರೀಕ್ಷಿಸುವವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ. ನಾವು ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನ್ನೇ ದರ್ಶಿಸುವವರು ಪ್ರಕಾಶ ಎಂದಿದ್ದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಆತನ್ನೇ ದರ್ಶಿಸೋಣ, ಆತನನ್ನೇ ನಾವು ನಿರೀಕ್ಷಿಸೋಣ. ಆತ ನಮ್ಮನ್ನು ಆಶಾಭಂಗ ಪಡದೆ ದೇಶದಲ್ಲಿ ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಮಾತ್ರವಲ್ಲ, ಮತ್ತೊಂದು ಸೆಂಟೆನ್ಸ್ ಇದೆ, ಅದರಲ್ಲಿ ದುಷ್ಟರು ತೆಗೆದುಹಾಕಲ್ಪಡುವುದನ್ನು ನೀನು ನೋಡಿವಿ. ಆಮೇಲೆ ನಮ್ಮ ಮುಂದೆಯೇ ದುಷ್ಟರುಗಳು ತೆಗೆದುಹಾಕಲ್ಪಡುವುದನ್ನು ನಮ್ಮ ಕಣ್ಣಾರ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ನಮ್ಮನ್ನಾದರೂ ದೇವರು ನಮ್ಮನ್ನು ಅನುಗ್ರಹಿಸಿ ಆ ಸ್ವರ್ಗ ರಾಜ್ಯದ ಬಾಧ್ಯತೆಯನ್ನು ಕೂಡ ನಮಗಾಗಿ ದಯಪಾಲಿಸುವ ದೇವರಾಗಿದ್ದಾನೆ. ಆದ್ದರಿಂದ ಇವತ್ತು ಬೆಳಗಿನ ಸಮಯದಲ್ಲಿ ದೇವರ ಕರೆದು ನಮ್ಮನ್ನು ಸಮರ್ಪಿಸೋಣ. ಕರ್ತನೇ, ಯಾವ ಪ್ರಯಾಸದಲ್ಲೂ, ಯಾವ ಕಷ್ಟದಲ್ಲೂ, ಯಾವ ಸಂದರ್ಭದಲ್ಲೂ ಕರ್ತಾವೆ ನಿನ್ನನ್ನು ನಾವು ಬಿಟ್ಟು ಬಿಡುವುದಿಲ್ಲ. ನಿನ್ನನ್ನೇ ನಿರೀಕ್ಷಿಸಿಕೊಂಡವರಾಗಿ ನಿನ್ನ ಮಾರ್ಗದಲ್ಲಿ ನಡೆಯುತ್ತೇವಪ್ಪ. ನಮ್ಮನ್ನು ಮುಂದಕ್ಕೆ ತಂದು ನಮ್ಮನ್ನು ಅನುಗ್ರಹಿಸು, ಈ ದೇಶದಲ್ಲಿ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸು ಎಂಬುದಾಗಿ ನಾವು ದೇವರ ಸಮೂಹದಲ್ಲಿ ಸಮರ್ಪಿಸಿಕೊಂಡು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ಕರ್ತಾವೆ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಿಸುತ್ತೇವೆ. ಕರ್ತಾವೆ, ಈ ವಾಕ್ಯಕ್ಕೆ ಅನುಸಾರವಾಗಿ ಕರ್ತಾವೆ ನಾವುಗಳು ನಿನ್ನನ್ನೇ ಅನುಸರಿಸಿ ನಡೆಯುವಂತೆ, ನಿನ್ನನ್ನೇ ನಿರೀಕ್ಷಿಸುವವರಾಗಿ ಕರ್ತನೆ ನಡೆಯುವಂತೆ, ನಿನ್ನ ಮಾರ್ಗದಲ್ಲೇ ನಡೆಯುವಂತೆ ಕರ್ತಾವೆ ನಮಗೆ ಸಹಾಯ ಮಾಡು ಕರ್ತನೆ. ಅಪ್ಪ, ಈ ಲೋಕದ ಕಾರ್ಯಗಳು ಅದಕ್ಕೆ ತಡೆಯಾಗಿ ಬಂದರೂ ಕೂಡ ಕರ್ತಾವೆ ನಾವು ಅದನ್ನೆಲ್ಲವನ್ನು ತಳ್ಳಿ ಹಾಕಿ ಕರ್ತನೆ ನಿನ್ನನ್ನೇ ನಿರೀಕ್ಷಿಸಿಕೊಂಡವರಾಗಿ ಈ ಭೂಮಿಯಲ್ಲಿ ಜೀವಿಸುವಂತೆ, ಈ ದೇಶದಲ್ಲಿ ನಾವು ಅನುಗ್ರಹಿಸಲ್ಪಟ್ಟವರಾಗಿ ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ, ನಿನಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು. ಅವನ ಅನುಗ್ರಹಿಸು. ನಿನ್ನ ಕೃಪೆಯ ಎಂದೆಂದಿಗೂ ನಮ್ಮ ಜೊತೆಯಲ್ಲೇ ಇರಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ.